ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಶೆಟ್ಟಿಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಎಲ್ಲರೂ ಇಷ್ಟಪಡುವಂಥ ಕೊಬ್ಬರಿ ಮಿಠಾಯಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಕೊಬ್ಬರಿ ಮಿಠಾಯಿನ ಬೆಲ್ಲದಲ್ಲಿನೂ ಮಾಡ್ಬೋದು, ಹಾಗೆಯೇ ಸಕ್ಕರೆನಲ್ಲಿನೂ ಮಾಡ್ಬೋದು. ಇವತ್ತು ನಾನು ಬೆಲ್ಲ ಹಾಕಿ ಮಾಡುವಂಥ ಕೊಬ್ಬರಿ ಮಿಠಾಯಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ರೆಸಿಪಿ ತುಂಬಾ ಸಿಂಪಲ್ ಆಗಿದೆ, ಸುಲಭವಾಗಿ ಮಾಡ್ಬೋದು, ರುಚಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ ನಾನಿಲ್ಲಿ 2 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. 1 ತೆಂಗಿನಕಾಯಿ ಯೂಸ್ ಮಾಡಿದ್ದೀನಿ ಇದಕ್ಕೆ. ಫಸ್ಟ್ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಬಿಟ್ಟು ಪುಡಿ ಮಾಡ್ಕೊಳ್ಬೇಕು. ನೀರು ಹಾಕಬಾರ್ದು, ಸ್ವಲ್ಪನೂ ನೀರು ಹಾಕ್ದೇ ಪುಡಿ ಮಾಡಿ ಇಟ್ಕೊಳ್ಬೇಕು. ಸೊ ನಾನು ಇದನ್ನು ಪುಡಿ ಮಾಡಿಬಿಟ್ಟು ತೊಗೊಂಡು ಬಂದಿದ್ದೀನಿ. ಸೊ 2 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿಗೆ 1 ಕಪ್ ಆಗೋಷ್ಟು ಬೆಲ್ಲ ತಗೊಳ್ತಾ ಇದ್ದೀನಿ. ಫಸ್ಟಿಗೆ ಬೆಲ್ಲನ ಕರಗಿಸಿ ಇಟ್ಕೊಳ್ಳೋಣ. ಬೆಲ್ಲ ಕರಗಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಹಾಕಿಬಿಟ್ಟು ಅದಕ್ಕೊಂದು 1/4 ಲೋಟ ಆಗೋಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ. ಜಾಸ್ತಿ ನೀರು ಬೇಡ. 1/4 ಲೋಟ ಆಗೋಷ್ಟು ನೀರನ್ನು ಹಾಕಿ ಒಲೆ ಮೇಲೆ ಇಟ್ಬಿಟ್ಟು ಬೆಲ್ಲನ ಕರಗಿಸಿ ಇಟ್ಕೊಳ್ಬೇಕು. ಪಾಕ ಬರ್ಸೋದು ಬೇಡ, ಜಸ್ಟ್ ಕರಗಿಸ್ಕೊಂಡ್ರೆ ಸಾಕಾಗತ್ತೆ. ನಂತರ ಒಂದು ಬಾಣಲಿನ ಕಾಯಿಸ್ಬಿಟ್ಟು ಅದಕ್ಕೆ 3ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಕಾದ ನಂತರ ಇದಕ್ಕಿವಾಗ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ಳೋಣ. ಇದಿವಾಗ ಪೂರ್ತಿಯಾಗಿ ಡ್ರೈ ಆಗಬೇಕು. ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಉದ್ರುದ್ರಾಗಿ ಬರುತ್ತೆ. ಡ್ರೈ ಆದಾಗ ಬಿಡಿ ಬಿಡಿ ಆಗುತ್ತೆ. ಇವಾಗ ಇದಕ್ಕೆ ನಾವು ಕರಗಿಸಿ ಇಟ್ಕೊಂಡಿರುವಂಥ ಬೆಲ್ಲ ಹಾಕ್ಕೊಳ್ಬೇಕು. ಬೆಲ್ಲನ ಬೇಕಿದ್ರೆ ಫಿಲ್ಟ್ರ್ ಮಾಡಿನೂ ಹಾಕ್ಕೊಳ್ಬೋದು. ಕಸ ಕಡ್ಡಿ ಏನಾದರೂ ಇದ್ದರೆ ಹೋಗುತ್ತೆ. ಫಿಲ್ಟ್ರ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬೆಲ್ಲ ಸೇರಿಸ್ಬಿಟ್ಟು. ಮೀಡಿಯಮ್ ಫ್ಲೇಮಲ್ಲಿನೇ ಕುಕ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಕೊಬ್ಬರಿ ಮಿಠಾಯಿ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿನೇ ಕುಕ್ ಮಾಡ್ಕೊಳ್ಳಿ. ಇದನ್ನು ಇವಾಗ ಮತ್ತೆ ಒಂದು 15 ನಿಮಿಷದವರೆಗೂ ಕುಕ್ ಮಾಡ್ಕೊಳ್ಬೇಕಾಗತ್ತೆ. 15ರಿಂದ 20 ನಿಮಿಷದವರೆಗೂ ಆಗ್ತಾ ಬಂತಿದ್ದು. ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 2ರಿಂದ 3 ಚಿಟಿಕೆ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಳ್ಬೇಕು. ಹಾಗೆಯೇ 1 ಚಿಟಿಕೆ ಆಗುವಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟ್ ಮಾಡುವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ರುಚಿ ಇನ್ನೂ ಚೆನ್ನಾಗಿ ಬರುತ್ತೆ. ಹಾಗೆಯೇ ಮತ್ತೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು 2 ನಿಮಿಷದವರೆಗೂ ಕುಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆಲ್ಮೋಸ್ಟ್ ರೆಡಿ ಆಗಿದೆ ಇದು. ಇದನ್ನಿವಾಗ ನಮಗೆ ಈಸಿಯಾಗಿ ಉಂಡೆ ಕಟ್ಟೋದಕ್ಕೆ ಬರಬೇಕು. ಕೈಗೆ ಸ್ವಲ್ಪನೂ ಅಂಟಬಾರ್ದು. ಈ ಸ್ಟೇಜ್ವರೆಗೂ ಕುಕ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಈಸಿಯಾಗಿ ಉಂಡೆ ಕಟ್ಟೋದಕ್ಕೆ ಬರಬೇಕು. ಸ್ಟವ್ ಆಫ್ ಮಾಡಿಬಿಟ್ಟು ನಾನಿಲ್ಲಿ ಒಂದು ಟ್ರೇಗೆ ತುಪ್ಪ ಸವರಿಟ್ಕೊಳ್ತಾ ಇದ್ದೀನಿ. ಟ್ರೇ ಆದ್ರೂ ಪರವಾಗಿಲ್ಲ, ಬಟ್ಲಾದ್ರೂ ಪರವಾಗಿಲ್ಲ. ನಾನಿಲ್ಲಿ ಸ್ಕ್ವೇರ್ ಶೇಪ್ ಇರುವಂಥ ಟ್ರೇಗೆ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಬೆಲ್ಲ ಮತ್ತು ಕಾಯ್ದು ಮಿಶ್ರಣ ಹಾಕ್ತಾ ಇದ್ದೀನಿ. ಎಲ್ಲ ಕಡೆ ಈಕ್ವಲ್ ಆಗಿ ಬರೋ ಹಾಗೆ ಪ್ರೆಸ್ ಮಾಡ್ಕೊಳ್ಬೇಕು. ಸ್ವೀಟ್ ಶೇಪ್ಗೆ ಬರುತ್ತಲ್ವ, ಆ ಶೇಪ್ಗೆ 4 ಭಾಗದಲ್ಲೂ ಕೂಡ ಪ್ರೆಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಫ್ಲ್ಯಾಟ್ ಆಗಬೇಕು. ಇದನ್ನು ಇವಾಗ ತಣಿಯೋದಕ್ಕೆ ಬಿಡಬೇಕು. ಒಂದು ಅರ್ಧ ಗಂಟೆ ಆದ್ರೂ ಬೇಕಾಗ್ಬೋದು ಇದು ತಣಿಯೋದಕ್ಕೆ. ಬೇಗನೆ ಗಟ್ಟಿ ಆಗಿಬಿಡುತ್ತೆ. ಮೇಲ್ಗಡೆಗೆ ಚಾಪ್ ಮಾಡಿರುವಂಥ ಬಾದಾಮ್ ಹಾಕ್ತಾ ಇದ್ದೀನಿ. ಬಾದಾಮ್ ಆದ್ರೂ ಪರವಾಗಿಲ್ಲ, ಬೇಕಿದ್ರೆ ನೀವು ಗೋಡಂಬಿ ಕೂಡ ಹಾಕ್ಬೋದು. ಯಾವ ಡ್ರೈ ಫ್ರೂಟ್ಸ್ ಆದ್ರೂ ಪರವಾಗಿಲ್ಲ. ಇಲ್ಲ ಡ್ರೈ ಫ್ರೂಟ್ಸ್ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ. ಬಾದಾಮ್ ಹಾಕಿಬಿಟ್ಟು ಸ್ವಲ್ಪ ಸೌಟಲ್ಲಿ ಪ್ರೆಸ್ ಮಾಡಿಬಿಟ್ಟು ಇದನ್ನ ಒಂದು 20ರಿಂದ ಅರ್ಧ ಗಂಟೆವರೆಗೂ ಹಾಗೆಯೇ ಬಿಟ್ಬಿಡೋಣ. ಸೊ ಈ ರೀತಿ ಮಾರ್ಕ್ ಮಾಡಿಡ್ತಾ ಇದ್ದೀನಿ. ಇವಾಗಲೇ ಬಿಸಿ ಇರುವಾಗಲೇ ಮಾರ್ಕ್ ಮಾಡಿ ಇಟ್ಕೊಂಡ್ರೆ ಮತ್ತು ತಣ್ಣದಾಗ ನಮಗೆ ಕಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಅರ್ಧ ಗಂಟೆ ಆದ ನಂತರ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸೆಟ್ ಆಗಿದೆ. ಜಸ್ಟ್ ಉಲ್ಟಾ ಇಟ್ಬಿಟ್ರೆ ಸಾಕು, ಈಸಿಯಾಗಿ ತೆಗೆಯೋದಕ್ಕೆ ಬರುತ್ತೆ. ನಾವು ತುಪ್ಪ ಎಲ್ಲ ಸವರ್ಕೊಂಡಿರೋದ್ರಿಂದ ಅಡಿಗಡೆಗೆ. ಸೊ ರೆಡಿಯಾಗಿದೆ ನೋಡಿ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಇದನ್ನ ಕಟ್ ಮಾಡ್ಕೊಳ್ಳೋಣ. ನಾವು ಮಾರ್ಕ್ ಮಾಡಿ ಇಟ್ಕೊಂಡಿರೋದ್ರಿಂದ ಇವಾಗ ಈಸಿಯಾಗಿ ಕಟ್ ಮಾಡೋದಕ್ಕೆ ಬರುತ್ತೆ. ಇಲ್ಲಾಂದರೆ ಗಟ್ಟಿ ಆದಮೇಲೆ ಕಷ್ಟ ಆಗುತ್ತೆ. ನೋಡಿ, ಪರ್ಫೆಕ್ಟಾಗಿ ಬಂದಿದೆ. ಈಸಿಯಾಗಿ ಮಾಡ್ಬೋದು ಕೊಬ್ಬರಿ ಮಿಠಾಯಿನ. ರುಚಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತಿಂಗಳುಗಟ್ಟಲೆ ಯೂಸ್ ಮಾಡ್ಬೋದು. ಹಾಳಾಗೋದಿಲ್ಲ ಅಷ್ಟು ಬೇಗನೆ. ತುಂಬಾ ಚೆನ್ನಾಗಿರುತ್ತೆ ರುಚಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ರೆಸಿಪಿ ತುಂಬಾ ಸಿಂಪಲ್ ಆಗಿದೆ. ಸೊ ಟೇಸ್ಟಿ ಆಗಿರುವಂಥ ಬೆಲ್ಲದ ಕೊಬ್ಬರಿ ಮಿಠಾಯಿನ ಯಾವ ರೀತಿ ಮಾಡೋದಂತ ನೋಡಿದ್ರಲ್ಲ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆಯೇ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನನ್ನು ಫಾಲೋ ಮಾಡೋದನ್ನು ಮರಿಬೇಡಿ.